ಇಲ್ಲಿಗೆ ಹುಡ್ಕೊಂಡು ಕೆಲವೊಂದು ಚಿಲ್ಟಾರಿ ಪಿಲ್ಟಾರಿಗಳು ಬಂದಿದ್ದಾರೆ. ಒಂದು ಕೈಯಲ್ಲಿ ಕಾವ್ಯ ಇಡ್ತಾರೆ, ಇನ್ನೊಂದು ಕೈಯಲ್ಲಿ ಗಿಲ್ಲಿ ಇಡ್ತಾರೆ ಅಂತ. ಬಳ್ಳಾರ್ ಗಿಲ್ಲಿ, ಕಲಾಕಾರ್ ಗಿಲ್ಲಿ. ಚಡ್ಡಿ ಬೊನ್ನೆನ ಹಾಕಿದ ತಕ್ಷಣ ಯಾರು ಕೂಡ ಬಡವರು ಆಗಲ್ಲ. ಬಡವ್ರ ಮಕ್ಕಳು ಬೆಳಿಬೇಕು, ಅದನ್ನೇ ನಾನು ಹೇಳೋದು. ಪಬ್ಲಿಕ್ ನೆಕ್ಸ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರೆ. ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ಸೆಲೆಬ್ರಿಟಿ ಟಾಕಲ್ಲಿ ಇರುವಂಥವ್ರು ನಮ್ಮೆಲ್ಲರ ಪ್ರೀತಿಯ ತನ್ನದೇ ವ್ಯಕ್ತಿತ್ವದ ಮುಖೇನ ಬಿಗ್ ಬಾಸ್ ಮನೆಯಲ್ಲಿ ಇವರು ವಿನ್ ಆಗಿದ್ದಾನೆ ಅಂತ ಹೇಳ್ಬೋದು. ಟಾಪ್ 4 ಕಂಟೆಸ್ಟೆಂಟ್ ಅಂತ ಹೇಳಿದಾಗಲೇ ಗೊತ್ತಾಗುತ್ತೆ ನಿಮ್ಗೆ ಯಾರು ಅಂತ ಹೇಳಿ. ನಮ್ಮೆಲ್ಲರ ಪ್ರೀತಿಯ ಕಾವು ಅಲಿಯಾಸ್ ಕಾವ್ಯ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ಮ್ಯಾಮ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಯಾಕಂತ ಹೇಳಿದ್ರೆ ಟಾಪ್ 4 ಬಂದಿದ್ದೀರಾ, ಅದು ಕೂಡ ಬಿಗ್ ಬಾಸ್ ಮನೆಯಲ್ಲೇ ಇತಿಹಾಸ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ 3 ಜನದಲ್ಲಿ ನೀವು ಒಬ್ರು. ಹೆಂಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಸುದೀಪ್ ಸರ್ ಹೇಳ್ದಾಗೆ ಎಷ್ಟೋ ದಿನಗಳ ನಂತರ ಅಥವಾ ಮೋಸ್ಟ್ ಆಫ್ ದ ಸೀಸನ್ಸಲ್ಲಿ ಆಗಿಲ್ಲ ಟಾಪ್ 4ಅಲ್ಲಿ 3 ಜನ ಹೆಣ್ಮಕ್ಳೇ ಇರೋದು. ಸೊ ಐ ಆಮ್ ಒನ್ ಅಮಾಂಗ್ ದ್ಯಾಟ್. ಖುಷಿ ಆಗ್ತಾ ಇದೆ. ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದಾಗ, ಕಾವ್ಯ ಅಂತ ಹೇಳಿ ಬಂದಾಗ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಅದೆಷ್ಟೋ ಜನರ ಪ್ರೀತಿ ಗಳಿಸಿದ್ದೀರಾ. ಹೆಂಗೆ ಅನಿಸ್ತಾ ಇದೆ ಕಾವ್ಯ? ಖುಷಿ ಆಗ್ತಿದೆ. ಈಗ ಮಕ್ಕಳು ಬಂದು ನನ್ನ ಹೆಸರು ಕರೆದು ಚೆನ್ನಾಗಿ ಆಡಿದ್ರಿ, ಓಟ್ ಹಾಕ್ತಾ ಇದ್ವಿ, ನಿಮಗೆ ಓಟ್ ಹಾಕ್ತಿದ್ವಿ ಅನ್ನೋದನ್ನು ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಓಕೆ, ಟಾಪ್ 4 ಕಂಟೆಸ್ಟೆಂಟ್ ಆಗಿದ್ರಿ. ಸೊ ಮನಸ್ಸಲ್ಲಿ ಒಂದು ಡಗಡಗ ಅನ್ನುವಂಥ ಫೀಲಿಂಗ್ ಇದ್ದೇ ಇರುತ್ತೆ. ಫೈನಲಿಸ್ಟ್ ಆದರೆ ಅಂತ ಬಂದಾಗ ಖುಷಿ ಇದ್ದದ್ದು ಹೆಂಗಿತ್ತು ನಿಮ್ಮದು? ಫೈನಲಿಸ್ಟ್ ಆದಾಗ ತುಂಬ ಖುಷಿ ಆಯಿತು. ಅಂದರೆ ಫೈನಲಿಸ್ಟ್ ಆಗಲೇಬೇಕು, ಫೈನಲಿಸ್ಟ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿತ್ತು. ಅದಾದಮೇಲೆ ತುಂಬ ಖುಷಿ ಆಯಿತು. ಟಾಪ್ 4ಅಲ್ಲಿ ಬಂದಿದ್ದು ಜನರು ಕೊಟ್ಟಿರೋ ಸ್ಥಾನಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಿಗ್ ಬಾಸ್ ಮನೆಗೆ ಹೋದಾಗಲೇ ಜಂಟಿಯಾಗಿ ಹೋಗ್ತೀರಾ. ಜಂಟಿಯಾಗಿ ಹೋದಾಗಲೇ ಗಿಲ್ಲಿಯವ್ರು ಹೇಳ್ತಾರೆ, ನನ್ನ ಜೊತೆನೇ ಇರು, ಫೈನಲ್ ತನಕ ಕರ್ಕೊಂಡು ಬರ್ತಾನೆ ಅಂತ ಹೇಳಿ. ಗಿಲ್ಲಿ ಮಾತು ಉಳಿಸಿದ್ದಾರೆ ಅಂತ ಹೇಳಿ ಅನಿಸುತ್ತಾ? ಇವಾಗ ಅವ್ನು ಹೇಳಿ ನಾನೇನು ಆಟನೇ ಆಡಲಿಲ್ಲ ಅಂದಿದ್ರೆ, ನನ್ನ ಆಟ ನಾನು ಆಟ ಆಡಲಿಲ್ಲ ಅಂತಂದಿದ್ರೆ ಪ್ರಾಬಬ್ಲಿ ಅದು ಅವ್ನು ಹೇಳಿರೋದಕ್ಕೂ ಇವಾಗ ಆಗಿರೋದಕ್ಕೂ ಸಿಂಕ್ ಆಗಿದೆ. ಸೊ ಗಿಲ್ಲಿ ನನ್ನ ಕರ್ಕೊಂಡು ಬಂದ ಅನ್ನೋ ಮತ್ತು ನಾನು ಒಪ್ಪಲ್ಲ. ನನ್ನ ಆಟ ನಾನು ಆಡಿ ಏಳೋ ಬೀಳೋ ಅಷ್ಟನ್ನು ದಾಟಿ ನಾನು ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಸಿಕ್ಕಲ್ಲ. ಬಟ್ ಈ ಸಲದ ಸೀಸನ್ 12ಅಲ್ಲಿ ನಿಮ್ಮ ಜರ್ನಿ ಇತ್ತು ಮ್ಯಾಮ್. ಆ ಜರ್ನಿಯನ್ನು 1 ವರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಆ ಇಮೋಷನ್ನ ನಿಮಗೆ ಆ ವರ್ಡ್ಸಲ್ಲಿ ಹೇಳೋದಕ್ಕೂ ನನಗೆ ಯಾವ ವರ್ಡ್ ಅದಕ್ಕೆ ಸೂಕ್ತ ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ಲ. ಬಟ್ ಇಟ್ಸ್ ಎನ್ ಅಮೇಝಿಂಗ್ ಜರ್ನಿ. ಸಕ್ಕತ್ತಾಗಿತ್ತು, ತುಂಬ ಖುಷಿ ಆಯಿತು. ಬಿಗ್ ಬಾಸ್ ಅಂತ ಬಂದಾಗ ಮನೆಗೆ ಹೋದಾಗಲೇ ಎಲ್ರಿಗೂ ಇರುತ್ತೆ, ಒಂದು ಕ್ಯಾಪ್ಟನ್ ಆಗಬೇಕು, ಉತ್ತಮ ಸಿಗಬೇಕು, ಇನ್ನೊಂದು ಕಿಚನ್ ಚಪ್ಪಾಳೆ ಸಿಗಬೇಕು ಅನ್ನುವಂಥದ್ದು. ಅದರಲ್ಲಿ 2 ಕೂಡ ನಿಮ್ಮದು ಡ್ರೀಮ್ ಫಿಲ್ ಆಗಿದೆ ಅಂತ ಹೇಳ್ಬೋದು. ಕಿಚನ ಚಪ್ಪಾಳೆ ಸ್ವಲ್ಪದಲ್ಲಿ ಮಿಸ್ ಆಗಿದೆ ಅಂತ ಹೇಳ್ಬೋದು. ಹೆಂಗೆ ಅನಿಸುತ್ತೆ ಇದು? ಕಿಚನ ಚಪ್ಪಾಳೆ ಎಷ್ಟು ಜನರಿಗೆ ಆಸೆ ಇರುತ್ತೆ. ನನಗೂ ಕಿಚನ ಚಪ್ಪಾಳೆ ಯಾವಾಗ ಬರುತ್ತೆ ಅಂತಂದರೆ, ಸುದೀಪ್ ಸರಿಗೆ ನಮ್ಮ ಯಾವುದೋ ಒಂದು ಆ್ಯಕ್ಷನ್ ಇಷ್ಟ ಆಗಬೇಕು, ಸುದೀಪ್ ಸರಿಗೆ ನಮ್ಮ ಆಟ ಇಷ್ಟ ಆಗಬೇಕು, ನಾವು ಆಟ ಆಡ್ತಿರೋ ರೀತಿ ಸುದೀಪ್ ಸರಿಗೆ ಇಷ್ಟ ಆಗಬೇಕು. ಈವನ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಅವರು ಅಂದರೆ ಬಿಗ್ ಬಾಸ್ನ ಎಷ್ಟೋ ವರ್ಷಗಳಿಂದ ಹೋಸ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಅವ್ರಿಗೆ ಇಷ್ಟಪಡಿಸೋದು ಅಥವಾ ಇಷ್ಟ ಆಗೋದು ಈಸ್ ವೆರಿ ಮಚ್ ಡಿಫಿಕಲ್ಟ್. ದಟ್ಸ್ ಓಕೆ, ಪರವಾಗಿಲ್ಲ. ಬಟ್ ಸುದೀಪ್ ಸರ್ ನನ್ನ ಗೇಮ್ನ ತುಂಬ ಸಲ ಪಾಸಿಟಿವ್ ಆಗಿ ಹೇಳಿರೋದನ್ನು ಕೇಳಿದ್ದೀನಿ. ಅಂದರೆ ಮನೇಲಿ ತುಂಬ ಬ್ಯಾಲೆನ್ಸ್ಡಾಗಿ ಮಾತಾಡ್ತೀರಾ ಅಂತನೋ ಅಥವಾ ಆಟ ಚೆನ್ನಾಗಿ ಆಡ್ತಿದ್ದೀರಾ ಅಂತನೋ ತುಂಬ ಸಲ ಹೇಳಿರೋದ್ರಿಂದ ಆ ಕಾಂಪ್ಲಿಮೆಂಟ್ ಸಾಕು. ಅದ್ರ ಜೊತೆಗೆ ಸುದೀಪ್ ಸರಿಂದ ಲೆಟರ್ ಬಂದಿದೆಯಲ್ಲ, ಅದೇ ನನಗೆ ಕಿಚನ ಚಪ್ಪಾಳೆ ಬಂದಷ್ಟು ಖುಷಿ ಆಯಿತು. ಇವಾಗ ಸುದೀಪ್ ಸರ್ ಅಂತ ಹೇಳಿ ಬಂದಾಗ ಪ್ರತಿ ಸಲನೂ ಕೂಡ ಎಲ್ಲರನ್ನು ಹೆಸರಿಟ್ಟು ಕರೆದ್ರೆ, ಈಗ ಅವ್ರು ಸುದೀಪ್ ಸರ್ ಕೂಡ ನಿಮ್ಮನ್ನು ಕಾವು ಅಂತಲೇ ರೇಗಿಸ್ತಾ ಇದ್ರು. ಸೊ ಆ ಮೂಮೆಂಟ್ ಎಲ್ಲ ಹೇಗಿದೆ? ಖುಷಿ ಆಗುತ್ತೆ. ನನ್ನನ್ನು ಮನೇಲಿ ಕಾವು ಅಂತಲೇ ಕರಿತಾ ಇದ್ರು. ಸೊ ನನ್ನ ಪೆಟ್ ನೇಮ್ನ ಅಥವಾ ಆ ಒಂದು ಶಾರ್ಟ್ ಫಾರ್ಮ್ನ ಸುದೀಪ್ ಸರ್ ಬಾಯಿಂದ ಕೇಳೋದು ಇನ್ನೂ ಖುಷಿ ಆಯಿತು. ಬಿಗ್ ಬಾಸ್ ಮನೆ ಜರ್ನಿ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮೆಮೊರೇಬಲ್ ಆಗಿದೆ. ನಿಮಗೆ ಈ ಒಂದು 125 ದಿನಗಳ ಜರ್ನಿಯನ್ನು ಒಂದ್ಸತಿ ರಿಕಾಲ್ ಮಾಡಬೇಕು ಅಂತ ಇದ್ರೆ ಯಾವ ಡೇನ ರಿಕಾಲ್ ಮಾಡ್ತೀರಾ ನೀವು? 112 ದಿನ. ಅದೇ ನಾನು ನೋಡ್ತಾ ಇದ್ದೆ ಇವಾಗ ಫೋನ್ ಇಟ್ಕೊಂಡ್ರೆ ಸ್ಕ್ರಾಲ್ ಮಾಡಿದ್ರೆ ಆಲ್ಮೋಸ್ಟ್ ದ ಎಂಟೈರ್ ಜರ್ನಿ ಬರ್ತಾ ಇದೆ. ಇದ್ಯಾವಾಗಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಎಷ್ಟೋ ಸರಿ ಅದು ಇನ್ಸಿಡೆಂಟ್ಸ್ ಎಲ್ಲ ನೆನಪೇ ಆಗ್ತಿಲ್ಲ ನನಗೆ ಸ್ವಲ್ಪ ಮೆಮೊರಿ ಪವರ್ ಕಮ್ಮಿನೇ. ಬಟ್ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡೋದಕ್ಕೆ. ಓಕೆ,
ಬಿಗ್ ಬಾಸ್ ಅಂತ ಬಂದಾಗ ಇದಕ್ಕಿಂತ ಮುಂಚೆ ಕೂಡ ನಿಮಗೆ ಆಫರ್ ಬಂದಿತ್ತಂತೆ, ಕಾವ್ಯ ಅವರು ಇಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ತಗೊಂಡಿದ್ರಂತ, ಹೌದಾ? ಇದಕ್ಕಿಂತ ಮುಂಚೆ ಕೂಡ ಆಫರ್ ಬಂದಿತ್ತಾ? ಅಂದರೆ ಲಾಸ್ಟ್ ಸೀಸನ್ ಕಾಲ್ ಬಂದಿತ್ತು. ಲಾಸ್ಟ್ ಸೀಸನ್ ಮಾಡೋಕ್ಕೆ ಆಗಿರಲಿಲ್ಲ, ನಾನು ಪ್ರಿಪೇರ್ ಆಗಿರಲಿಲ್ಲ ಮೆಂಟಲಿ. ಈ ಸೀಸನ್ ಕೂಡ ಯೋಚನೆ ಮಾಡಿದೆ, ಏನು ಮಾಡಲಿ, ಹೋಗ್ಲಾ ಬೇಡವಾ ಅನ್ನೋ ಸಾಕಷ್ಟು ಯೋಚನೆ ಮಾಡಿ ಧೈರ್ಯ ಮಾಡಿ ಹೋಗಿ ಬಂದಿದ್ದೀನಿ. ಬಿಗ್ ಬಾಸ್ ಅಂತ ಹೇಳಿದ್ರೆ ಎಲ್ಲರೂ ಹೇಳೋ ಪ್ರಕಾರ ಒಂದು ವ್ಯಕ್ತಿತ್ವದ ಆಟ ಅಂತ ಹೇಳಿ. ಇವಾಗ ಕಾವ್ಯ ಅಂತ ಬಂದಾಗ ಕಾವ್ಯಗೆ ಟ್ಯಾಗ್ಲೈನ್ ಎಲ್ಲರೂ ಕೊಟ್ಟಿದ್ದಾರೆ, ವ್ಯಕ್ತಿತ್ವದಿಂದ ಗೆದ್ದು ಬಂದಿದ್ದಾರೆ ಕಾವ್ಯ ಅನ್ನುವಂಥದ್ದು. ಈ ವ್ಯಕ್ತಿತ್ವದಿಂದ ಗೆದ್ದು ಬಂದಿದ್ದಾರೆ ಅನ್ನುವಂಥ ಒಂದು ಟ್ಯಾಗ್ಲೈನ್ ಎಲ್ಲರೂ ನಿಮ್ಮ ಫ್ಯಾನ್ಸ್ ಆಗಿರೋದು ಪ್ರತಿಯೊಬ್ಬರ ಮಾತಲ್ಲಿ ಇವಾಗ ಅದೇ. ಏನು ಹೇಳ್ತೀರಾ ಇದಕ್ಕೆ? ಖುಷಿ ಆಗುತ್ತೆ. ನಾನು ಅರ್ಥ ಮಾಡ್ಕೊಂಡಿದ್ದ ರೀತಿ ಆಟ ಆಡಿ ಗೇಮ್ನ ವ್ಯಕ್ತಿತ್ವದ ಆಟ ಅನ್ನೋದನ್ನ ಏನು ಹೇಳ್ತಿದ್ದೆ, ಆ ವ್ಯಕ್ತಿತ್ವದ ಆಟದಲ್ಲಿ ನನಗೆ ವ್ಯಕ್ತಿತ್ವದ ರಾಣಿ ಅಂತ ಕೇಳೋದು ಇಟ್ಸ್ ವೆರಿ ಮಚ್ ಸ್ಪೆಷಲ್ ಅಲ್ವಾ? ಅಂದರೆ ಬೇರೆ ಯಾವುದೇ ಟೈಟಲ್ಸ್ ಬಂದಿದ್ರು ಇಷ್ಟು ಖುಷಿ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ, ತುಂಬ ಖುಷಿ ಆಗುತ್ತೆ. ಮನೆಯಲ್ಲಿ ಅಶ್ವಿನಿ ಅವರು ಅಂತ ಹೇಳಿ ಬಂದಾಗ ಅವ್ರ ಜೊತೆ ಗಲಾಟೆ ಆದಾಗ ಮಾತ್ರ ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡ್ತಾ ಇದ್ರು ಹೊರತು ಬಾಕಿದ ಟೈಮಲ್ಲೆಲ್ಲ ಇರಲಿ ಏನೋ ಮಾಡ್ತಾ ಇರ್ತಾರೆ ಇವರು ಗಿಲ್ಲಿ ಅವ್ರು ಹೇಳಿದಾಗೆ ಕಿತಾಪತಿಗೆ ರಾಣಿನೇ ಇವರು ಅಂತ ಹೇಳಿ. ಸೊ ಪ್ರತಿ ಸಲನೂ ಕೂಡ ಯಾರಿಗೆ ಏನಾದರೂ ಕೂಡ ಕಾವ್ಯ ಒಂದು ಸ್ವರ ಆಗ್ತಾ ಇದ್ರು. ಅಶ್ವಿನಿ ಅವರು ಅಂತ ಹೇಳಿ ಬಂದಾಗ ಅವ್ರಿಗೆ ಬಿಡ್ತಾನೆ ಇರಲಿಲ್ಲ. ಓಕೆ ಏನೂ ಆಗಲಿ ನಾನು ಮಾತಾಡ್ತೇನೆ ಅನ್ನುವಂಥದ್ದು. ಹೆಂಗಿತ್ತು ಆ ಸಿಚುವೇಶನ್ ಎಲ್ಲ ಅನ್ನುವಂಥದ್ದು? ಇವಾಗ ಮನೆಯಲ್ಲಿ ನಮಗೆ ಯಾವುದೋ ಒಂದು ಆಗ್ತಾ ಇದೆ ಘಟನೆ ಅಂತಂದಾಗ ತಪ್ಪು ಅಂತ ಅನ್ಸ್ದಾಗ ನಾವು ಮಾತಾಡಲೇಬೇಕಾಗತ್ತೆ. ಆವಾಗಲೇ ನಿಮಗೂ ಗೊತ್ತಾಗೋದು ನಮ್ಮ ವ್ಯಕ್ತಿತ್ವ ಏನು ಅಂತ. ನನಗೆ ಯಾವ್ದು ತಪ್ಪು ಅಂತ ಅನಿಸುತ್ತೆ ಅನ್ನೋದು ನಿಮಗೆ ಗೊತ್ತಾದರೆ ನಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ಈಗ ಸರಿನಾ ತಪ್ಪು ಅಂತಂದರೆ ಆವಾಗ ನನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ಸೊ ಎಲ್ಲ ಸಿಚುಯೇಷನ್ಸಲ್ಲೂ ನನಗೇನು ಅನಿಸುತ್ತೋ ನಾನು ಅದನ್ನು ನೇರವಾಗಿ ಹೇಳಿರೋದುಂಟು. ಸೊ ಹಂಗೆ ಹೇಳಿದ್ದಕ್ಕೆ ನೇರವಾಗಿ ಹೇಳಿನೇ ಅಷ್ಟು ವಾರ ಟ್ರಾವೆಲ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಓಕೆ, ಯಾವತ್ತೂ ಕೂಡ ಅಶ್ವಿನ್ ಅವ್ರು ಹೇಳ್ತಾ ಇದ್ರು ಕಾವ್ಯ ಅಂತ ಬಂದಾಗ ಪ್ರೀ ಪ್ರಾಡಕ್ಟ್ ಅಂತೇಳಿ. ಅಂಥವರ ಬಾಯಲ್ಲಿ ಲಾಸ್ಟಿಗೆ ಸುದೀಪ್ ಸರ್ ಹತ್ರನೇ ಹೇಳ್ತಾರೆ ಅವ್ರು ಏನು ಅಂತ ಹೇಳಿದ್ರೆ, ನನಗೆ ಕಾವ್ಯ ಇಷ್ಟ ಆದ್ಲು, ಯಾಕಂತ ಹೇಳಿದ್ರೆ ನನಗೆ ಒಂದು ಟಕ್ಕರ್ ಕೊಡ್ತಾ ಇದ್ದಂಥ ವ್ಯಕ್ತಿ ಅಂತ ಇದ್ರೆ ಕಾವ್ಯ ಅಂತ. ಪ್ರೀ ಪ್ರಾಡಕ್ಟ್ ಅಂತ ಹೇಳಿರೋ ಬಾಯಲ್ಲಿ ಇಂಥ ಮಾತುಗಳು ಏನು ಅನಿಸ್ತು? ಅಷ್ಟೇ ಅಲ್ವಾ, ದಟ್ ಈಸ್ ದ ಆನ್ಸರ್. ಅಷ್ಟು ನಾವು ಈಗ ಎಲ್ರಿಗೂ ಒಂದೊಂದು ಥರ ಚಾಲೆಂಜಸ್ ಬಂತು. ನನಗೆ ಯಾವ ರೀತಿ ಚಾಲೆಂಜ್ ಬಂತು ಅದನ್ನು ನಾನು ಫೈಟ್ ಮಾಡಿ ಕೊನೆಗೆ ಐ ಗಾಟ್ ದ ರಿಸಲ್ಟ್. ಅದೇ ಅಲ್ವಾ, ಅಂದರೆ ದಟ್ಸ್ ಎನಫ್. ಇವಾಗ ಪ್ರೀ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ರು. ಇವಾಗ ಕಾವ್ಯ ಪ್ರಕಾರ ಬಿಗ್ ಬಾಸ್ ಮನೆಯ ಪ್ರೀ ಪ್ರಾಡಕ್ಟ್ ಅಂತ ಹೇಳಿದ್ರೆ ಯಾರು? ನಾನು ಆ ರೀತಿ ಯಾರಿಗೂ ಆ ಒಂದು ಟ್ಯಾಗ್ಲೈನ್ನ ಕೊಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಎಲ್ರದ್ದು ಅವ್ರದ್ದೇ ಆದಂಥ ಸ್ಟ್ರಗಲ್ಸ್ ಇರುತ್ತೆ. ನಮ್ಗೆ ಆಟದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋದಷ್ಟೇ ಸಾಕು ಅನಿಸುತ್ತೆ. ಯಾವುದೋ ಒಂದು ಟೈಟಲ್ ಕೊಡೋದು ಬೇಡ. ಫ್ಯಾಮಿಲಿ ರೌಂಡ್ ಅಂತ ಬರುತ್ತೆ. ಸೊ ಫ್ಯಾಮಿಲಿ ರೌಂಡ್ ಎಲ್ರಿಗೂ ಕೂಡ ತುಂಬಾ ವಿಶೇಷವಾಗಿರುತ್ತೆ. ನಿಮಗೆ ಅದಕ್ಕಿಂತ ಡಬಲ್ ವಿಶೇಷ, ಯಾಕಂತ ಹೇಳಿದ್ರೆ ಆ ಟೈಮಲ್ಲೇ ನೀವು ಕ್ಯಾಪ್ಟನ್ ಕೂಡ ಆಗಿರ್ತೀರ. ಸೊ ಮನೆಯವ್ರು ಬರ್ತಾರೆ, ಮನೆಯವ್ರು ಬಂದಾಗ ಅಲ್ಲೆಲ್ಲ ಯಾವ ರೀತಿ ಇತ್ತು? ಖುಷಿ ಆಯಿತು. ನಾವೆಲ್ಲರೂ ತುಂಬ ವೆಯ್ಟ್ ಮಾಡ್ತಾ ಇರ್ತೀವಿ ಫ್ಯಾಮಿಲಿ ರೌಂಡ್ ಯಾವಾಗ ಆಗುತ್ತೆ, ನಾವು ಯಾವಾಗ ಫ್ಯಾಮಿಲಿನ ನೋಡ್ತೀವಿ ಅಂತ. ಆಲ್ಮೋಸ್ಟ್ ಒಂದು 3.5 ಮಂತ್ ಆಗಿರುತ್ತೆ. ಅಫ್ಕೋರ್ಸ್ ಯಾರಿಗೆ ಆದರೂ ಖುಷಿ ಆಗೇ ಆಗುತ್ತೆ ಅಲ್ವಾ. ನಿಮ್ಮ ಮನೆಯವರು ಬಂದಾಗ ಆ ಟೈಮಲ್ಲಿ ಏನು ತಮ್ಮ ಮಾಡಿರುವಂಥ ಒಂದು ಮಾತು ಮಿಸ್ಟೇಕಾಗಿ ಮನೆಯವರನ್ನು ಅವಾಗ ಕಳಿಸಿದ್ರು, ತುಂಬ ಅಳ್ತೀರಾ. ಆವಾಗ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದು ನಿಮ್ಮ ಫ್ರೆಂಡ್ಸ್ಗಳು, ಏನು ಹೇಳ್ತೀರಿ ಇವ್ರ ಬಗ್ಗೆ? ಅದೇ ಅಲ್ವಾ, ನಮಗೆ ಕಷ್ಟದ ಟೈಮಲ್ಲಿ ನಮ್ಗೆ ಯಾರು ಆಗಿ ಬರ್ತಾರೆ, ಫ್ರೆಂಡ್ಸೇ ಅಲ್ವಾ. ಸೊ ಎಸ್ಪೆಷಲಿ ಬಿಗ್ ಬಾಸ್ ಮನೇಲಿ ಇಟ್ಸ್ ವೆರಿ ಮಚ್ ನೀಡೆಡ್. ಸೊ ಆ ಥರದ್ದೊಂದು ಬಾಂಡ್ ನನಗೆ ಸಿಕ್ತು ಅನ್ನೋದು ನನ್ನ ಖುಷಿ. ಓಕೆ, ಏನೋ ಗೊತ್ತಿಲ್ಲದೇನೋ ಆ ಟೈಮಲ್ಲಿ ಒಂದು ತಪ್ಪಾಗಿತ್ತು. ಓಕೆ, ಬಿಗ್ ಬಾಸ್ ಲಾಸ್ಟ್ ಫಿನಾಲೆಯಲ್ಲೂ ಕೂಡ ಎಲ್ಲರ ಮನೆಯವ್ರ ಹತ್ರನೂ ಸುದೀಪ್ ಸರ್ ಮಾತಾಡ್ತಾರೆ. ಲಾಸ್ಟಿಗೆ ಕೇಳ್ತಾರೆ ಇನ್ಯಾರು ಇದ್ದಾರೆ ಅಂತ ಹೇಳಿ, ನೀವು ಹೇಳ್ತೀರ ಸರ್ ನಮ್ಮ ಮನೆಯವರು ಅಂತ ಹೇಳಿ. ಎಲ್ಲ ಸುದೀಪ್ ಸರು ಮನೆಯವರನ್ನು ಕಡೆಗಣಿಸಿದ್ರು ಅಂತ ಹೇಳಿ ಅನಿಸಿದ್ದಿದ್ಯಾ? ಹಂಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಟೆಕ್ನಿಕಲ್ ಇಶ್ಯೂಸಾ ಅಥವಾ ವಾಟ್ ಎವರ್ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಹಂಗೆ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ, ಆ ರೀತಿ ಕೆಳಗಣಿಸಿದ್ರು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ವಿ ನೆವರ್ ನೋ ಅಲ್ಲಿ PCR ಅಲ್ಲಿ ಏನು ಹೇಳ್ತಾ ಇದ್ದಾರೆ ಏನು ಅಂತ ಗೊತ್ತಿರಲ್ವಲ್ಲ. ಓಕೆ, ಬಿಗ್ ಬಾಸ್ ಮನೇಲಿ ಅಂತ ಬಂದಾಗ ಇನ್ನೊಂದು ಆಯಿತಾ, ನಾವೆಲ್ಲರೂ ಅಬ್ಸರ್ವ್ ಮಾಡಿದಾಗೆ ಕಾವ್ಯ ಸಿಕ್ಕಾಪಟ್ಟೆ ಚೆನ್ನಾಗಿ ಮುದ್ದಾಗಿ ರೆಡಿ ಆಗ್ತಾ ಇದ್ರು, ನಿಮ್ಮನ್ನು ರೇಗಿಸ್ತಾ ಇದ್ರು ಕೂಡ ಗಿಲ್ಲಿ ಅವರು. ಎಷ್ಟು ಮರೈತಿ, ಎಷ್ಟು ಮೇಕಪ್ ಮಾಡ್ತೀಯಾ ಅಂತೇಳಿ. ಮೇಕಪ್ ಮಾಡಿದಾಗ ಅನಿಸ್ತಾ ಇರಲಿಲ್ಲ, ಬಟ್ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದ್ರಿ ಆಯಿತಾ. ಏನು ಹೇಳ್ತೀರಾ ಇದಕ್ಕೆ?
ನಾನು ಅಂದರೆ ಮೇಕಪ್ ಜಾಸ್ತಿ ಮಾಡ್ತಿದ್ದೆ ಅಂತಲ್ಲ. ಐ ವಾಸ್ ಲೈಕ್ ಒಂದು ದೊಡ್ಡ ಶೋ ಅದು. ನಾನು ತುಂಬ ಪ್ರೆಸೆಂಟಬಲ್ ಆಗಿರಬೇಕು, ಚೆನ್ನಾಗಿ ಕಾಣಿಸ್ಕೋಬೇಕು, ಕ್ಲೀನಾಗಿ ಕಾಣಿಸ್ಕೋಬೇಕಂತ ಅಷ್ಟೇ ಇದ್ದಿದ್ದು. ಅದೇನೇ ಸ್ವಲ್ಪ ಲೇಟಾಗಿ ಮಾಡ್ತಿದ್ದೆ. ನಾನು ಸ್ವಲ್ಪ ಒಂದು ಮಾತಾಡಿಕೊಂಡು ಯೋಚನೆ ಮಾಡಿಕೊಂಡು, ಅಂದರೆ ನಾನು ಮೇಕಪ್ ಮಾಡ್ಕೊಳ್ಳುವಾಗಲೂ ಏನಾದರೂ ಯೋಚನೆ ಮಾಡ್ತಾಯಿದ್ದೆ, ರೆಡಿ ಆಗುವಾಗಲೂ ಏನಾದರೂ ಮಾತಾಡ್ತಾ ಇದ್ದೆ ಯಾರ ಜೊತೆಗಾದರೂ, ಹಂಗಾಗಿ ಲೇಟ್ ಆಗ್ತಿತ್ತು ಅಷ್ಟೇ. ಬಿಟ್ಟರೆ ಅಷ್ಟೊತ್ತು ತೊಗೊಂಡು ರೆಡಿ ಆಗ್ತಿದ್ದೀನಿ ಅಂದರೆ ಇಟ್ಸ್ ನಾಟ್ ಲೈಕ್ ನಾನು ತುಂಬ ಮೇಕಪ್ ಹಾಕ್ತಿದ್ದೀನಿ ಅಂತಲ್ಲ. ಐ ಆಲ್ವೇಸ್ ಚೂಸ್ ಸಟಲ್ ಮೇಕ್ ಓವರ್. ಡ್ರೆಸ್ಸಿಂಗ್ ಅಂತ ಹೇಳಿ ಬಂದಾಗ ತುಂಬ ಚೆನ್ನಾಗಿರುವಂಥ ಡ್ರೆಸ್ ಎಲ್ಲ ಮಾಡ್ತಾ ಇದ್ರು ಕಾವ್ಯ ಅವರು. ಸೊ ಯಾವ ರೀತಿ ಚೂಸ್ ಮಾಡ್ತಾಯಿದ್ರು? ಇದಕ್ಕಿಂತ ಹೋಗೋದಕ್ಕಿಂತ ಮುಂಚೆನೇ ಹೇಳಿದ್ರೆ ನನಗೆ ಇಂಥದ್ದೇ ಡ್ರೆಸ್ ಕಳಿಸಿ ಅನ್ನುವಂಥದ್ದು. ಇಲ್ಲ, ಇದೇ ಥರ ಕಳಿಸಿ ಅಂತೆಲ್ಲ ಏನೂ ಹೇಳಿರಲಿಲ್ಲ. ನಾನು ಹೇಗೆ ಆಗ್ತೀನಿ, ನನಗೇನು ಕಂಫರ್ಟಬಲ್ ಇದೆ ಅನ್ನೋದು ಗೊತ್ತಿರುತ್ತೆ. ನಮ್ಮ ಅಕ್ಕನೇ ಡ್ರೆಸ್ ವಿಚಾರದಲ್ಲಿ ಅವಳೇ ಎಲ್ಲ ಕೋಆರ್ಡಿನೇಟ್ ಮಾಡಿದ್ದು. ಸೊ ಶಿ ನೋಸ್ ಹೌ ನಾನು ಯಾವ ಥರ ಡ್ರೆಸ್ಸಸ್ ಹಾಕ್ತೀನಿ ಅಂತ. ನಾನು ಹೆಂಗೆ ಹೊರಗಡೆ ಯಾವ ಥರ ಡ್ರೆಸ್ಸಸ್ ಹಾಕ್ತೀನಿ ಅಲ್ಲೂ ಅದೇ ಥರ ಹಾಕಿರೋದಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಹವ ಯಾವ ರೀತಿ ಇತ್ತು, ಬಿಗ್ ಬಾಸ್ ಮನೆ ಹೊರಗಡೆ ಅಂತ ಹೇಳಿದ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ತಮ್ಮನ ಹವನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆಯಿತಾ. ಸೊ ಯಾವತ್ತೂ ಕೂಡ ಹೇಳ್ತಾ ಇದ್ರು ಕಾರ್ತಿಕ್ ಅವರು, ಒಂದು ಕೈಯಲ್ಲಿ ಕಾವ್ಯ ಇಡ್ತಾರೆ, ಇನ್ನೊಂದು ಕೈಯಲ್ಲಿ ಗಿಲ್ಲಿ ಇಡ್ತಾರೆ ಅಂತೇಳಿ. ಎಲ್ಲೋ ಸ್ವಲ್ಪ ತಮ್ಮನಿಗೆ ಡಿಸಪಾಯಿಂಟ್ ಮಾಡಿದೆ ಅಂತ ಅನಿಸ್ತಾ? ಇವಾಗ ಮನೆಯವರಿಗೆ ನಮ್ಮನೆ ಮಗಳೇ ಗೆಲ್ಲಬೇಕು, ನಮ್ಮನೆಯವರೇ ಗೆಲ್ಲಬೇಕು ಅನ್ನೋದೊಂದು ಇದ್ದೇ ಇರುತ್ತೆ. ಎಸ್ಪೆಷಲಿ ನನ್ನ ತಮ್ಮ ಅಂತ ಬಂದಾಗ ಆ ಒಂದು ಏಜ್ ಅವನಿಗೇನಿದೆ, ನನ್ನ ಅಕ್ಕ ಗೆಲ್ಲಬೇಕು, ಆ ಒಂದು ಎಕ್ಸೈಟ್ಮೆಂಟಲ್ಲಿ ಅದನ್ನು ಹೇಳಿರೋದುಂಟು. ಆ್ಯಂಡ್ ಆ ಕಾನ್ಫಿಡೆನ್ಸ್ ಕೂಡ ಇತ್ತು. ನಾನು ಚೆನ್ನಾಗಿ ಆಡ್ತಿದ್ದೆ ಅನ್ನೋ ಕಾನ್ಫಿಡೆನ್ಸ್ ಅವನಿಗೂ ಇದ್ದಿದ್ದರಿಂದ ಅದನ್ನು ಹೇಳಿದ್ದಾನೆ. ಬಟ್ ಅನ್ಫಾರ್ಚುನೇಟ್ಲಿ ಏನೋ ಆಗಲಿಲ್ಲ ಅಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಜಾಸ್ತಿಯಾಗಿ ಕಿತ್ತಾಡಿರೋದು ಅಶ್ವಿನಿ ಅವ್ರ ಜೊತೆ. ಓಕೆ, ಅಶ್ವಿನಿಗೆ ಮತ್ತು ಕಾವ್ಯಗೆ ಆಗ್ಬರ್ತಾ ಇರಲಿಲ್ಲ. ಇದಕ್ಕೆ ಪಿನ್ ಹಾಕಿ ಕೊಡ್ತಾ ಇದ್ದಿದ್ದು ಗಿಲ್ಲಿ ಅನ್ನುವಂಥದ್ದು ಕೆಲವೊಂದು ಮಾತುಗಳೆಲ್ಲ. ಇದಕ್ಕೇನು ಹೇಳ್ತೀರಾ? ಪಿನ್ನ ಕೊಡ್ತಿದ್ದ ಅನ್ನೋದನ್ನು ಒಪ್ಪಲ್ಲ ನಾನು. ಯಾವತ್ತೂ ಗಿಲ್ಲಿ ಬಂದು ಹಿಂಗೆ ಹೇಳಿದ್ರು, ಅವರು ಹಿಂಗೆ ಮಾಡಿದ್ರು, ಜಗಳ ಮಾಡಬೇಕು, ಅದನ್ನೇ ಯಾವುದು ಅವ್ನು ಹೇಳಿಲ್ಲ. ನಾವು ಮ್ಯೂಚುವಲ್ ಆಗಿ ಏನು ನಾವು ಒಬ್ಬೊಬ್ರ ಬಗ್ಗೆ ಒಪಿನಿಯನ್ ಇದೆ ಅದನ್ನು ಡಿಸ್ಕಸ್ ಮಾಡ್ಕೊಂಡು ಶೇರ್ ಮಾಡ್ಕೋತಿದ್ವಿ. ಬಿಟ್ಟರೆ ಗಿಲ್ಲಿ ಏನೋ ನನಗೆ ಅದನ್ನು ಟ್ರಿಗರ್ ಮಾಡ್ತಿದ್ದ ಅಂತೆಲ್ಲ ಏನಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವ್ರಿಗೆ ತುಂಬ ಮೀಟ್ರ್ ಇದೆ ಅಂತೆ. ಸೊ ನೀವು ನೋಡಿರ್ಬೋದು ಅದು ಮೀಟ್ರ್ ಸಾಂಗ್. ಏನು ಹೇಳ್ತೀರಾ ಇದಕ್ಕೆ? ನನಗೆ ಅಭಿಮಾನಿಗಳು ಬಂದ್ಬಿಟ್ಟು ಅದನ್ನ ಹೇಳಿ ಅಂತಿದ್ದಾರೆ. ನನಗೆ ಮೀಟರ್ ಬೇಕು, ಮೀಟರ್ ಹೇಳಿ ಅಂತಿದ್ದಾರೆ. ಇದು ನನ್ನ ಡೈಲಾಗ್ ಅಲ್ವಲ್ಲ, ನಾನು ಇದನ್ನು ಹೇಳಿದ್ನಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನು ಗಿಲ್ಲಿಗೆ ರೇಗಿಸ್ತಾ ಇರ್ತೀನಿ ಏನಾದರೂ ಆದರೆ ಮೀಟರ್ ಬೇಕು ಮೀಟರ್ ಅಂತ. ಅದು ಈ ರೇಂಜಿಗೆ ಹೊರಗಡೆ ವೈರಲ್ ಆಗಿದೆ ಅಂತಂದರೆ ಅದನ್ನು ಅವನೇ ಹೇಳಿರ್ತಾನೆ ಯಾವಾಗಲೂ ಒಂದು ಸಲ. ಗಿಲ್ಲಿ ಮೀಟ್ರ್ ಬೇಕು ಮೀಟ್ರ್ ಅಂತೇನೋ ಹೇಳಿರ್ತಾನೆ. ಅದನ್ನು ಅವನಿಗೆ ರೇಗಿಸೋದಕ್ಕೆ ನಾನು ಅದನ್ನು ಸ್ಟಾರ್ಟ್ ಮಾಡಿರ್ತೀನಿ. ಅಂದರೆ ಅದು ಹಾಗೆ ಫ್ಲೋ ಅಲ್ಲಿ ಬಂದು ಅದು ಈ ಲೆವೆಲಿಗೆ ಅದು ಇದಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಖುಷಿ ಆಯಿತು. ಇವಾಗ ಕಾವ್ಯ ಗಿಲ್ಲಿ ಅಂತ ಬಂದಾಗ ಅದೆಷ್ಟೋ ಜನ ಫ್ಯಾನ್ಸ್ ಮ್ಯಾಮ್ ನಿಮಗೆ ಎಷ್ಟು ಜನ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆಯೋ ಇಲ್ವಾ ಅಂತ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಮದುವೆ ಆಗಿ ಮಕ್ಕಳಾಗಿದೆ. ಓಕೆ, ಗಿಲ್ಲಿ ಅಂತ ಬಂದಾಗ ಇಟ್ಸ್ ಅ ಪ್ಯೂರ್ ಫ್ರೆಂಡ್ಶಿಪ್ಪನ್ನು ನಾವು ನಿಮ್ಮ ಇಬ್ಬರಲ್ಲೂ ಕೂಡ ನೋಡಿದ್ದೇವೆ ಮ್ಯಾಮ್. ಏನು ಹೇಳ್ತೀರಾ ಇದಕ್ಕೆ? ಅಷ್ಟೇ, ಅಂದರೆ ಆ ಪ್ಯೂರ್ ಬಾಂಡಿಂಗ್ ಏನಿದೆ ಅದು ಕೊನೆವರೆಗೂ ಹಾಗೆ ಕಂಟಿನ್ಯೂ ಆಗಿದೆ, ಇನ್ನು ಮುಂದೆನೂ ಕಂಟಿನ್ಯೂ ಆಗುತ್ತೆ. ವೆರಿ ನೈಸ್. ನಾನು ಅವಾಗಲೇ ಮದುವೆ ಬಗ್ಗೆ ಹೇಳಿದೆ. ಲೆಟ್ಸ್ ಸಿ, ಇದು ನೋಡಿದ್ರಾ? ನೋಡಿ, ಲಾಂಗ್ ಡ್ರೈವ್ ಹೋಗಿದ್ದೀರಾ, ನಮಗೆಲ್ಲ ಹೇಳಿದೆ. ನೈಸ್ ಪಾ, ವೆರಿ ನೈಸ್ ಅಲ್ಲ? ವೆರಿ ನೈಸ್. ನೋಡಿ ಕಾವ್ಯ ಅವರೇ, ಹೀಗೆ ಮಾಡ್ಬೋದಾ? ನಮ್ಗೆ ಗೊತ್ತಿಲ್ಲದೆ ಲಾಂಗ್ ಡ್ರೈವ್ ಹೋದ್ರಿ, ಮದುವೆ ಆಗಿದ್ದೀರಾ, ಏನು ಕತೆ ಇದು? ಯಾಕೆ ಹೋಗ್ಬಾರ್ದು? ನಮ್ಮ ಇಷ್ಟ, ಹೋಗಿದ್ದೀವಿ. ನೋಡಿ, ಈ ರೀತಿ ಫ್ಯಾನ್ಸ್ ಎಲ್ಲ ಬೆಳೆದರೆ ಏನು ಹೇಳ್ತೀರಾ? ಏನು ಹೇಳೋದು ಅಂದರೆ ಅವರವರ ಒಂದು ಏನಂತಾರೆ ಆಸೆನೋ ಅಥವಾ ಇಂಟ್ರೆಸ್ಟೋ ಅದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ನಮ್ಮ ಒಂದು ಫ್ರೆಂಡ್ಶಿಪ್ ಆಗಿ ಉಳಿದಿದೆ ಕೊನೆವರೆಗೂ. ಪ್ಯೂರ್ ಬಾಂಡ್, ಆ ಪ್ಯೂರ್ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ. ಕಾವು ಅಂತ ಸುಮ್ಮನೆ ಹಾಗೆ ಕರೀತಾ ಇದ್ದ. ಮಲಗಿದ್ಯಾ ಇಲ್ವಾ ಅಂತ ನೋಡ್ಲಿಕ್ಕೆ ಕರೀತಾ ಇದ್ದ. ಇಲ್ಲ, ಮಲ್ಗಕ್ಕೆ ಬಿಡಬಾರ್ದಲ್ಲ, ಸಾಂಗ್ ಹಾಕ್ತಾರಲ್ಲ, ಬೌಬೋ ಹಾಕ್ತಾರಲ್ಲ, ಅದಕ್ಕೆ ಕರೆಯೋದು ಕಾವು. ಎದೇಳು ಮಲ್ಕೋಬೇಡ ಅಂತ. ನೋಡಿ, ಒಂದು ಕೈಯಲ್ಲಿ ಗಿಲ್ಲಿ ಇದ್ರೆ ಇನ್ನೊಂದು ಕೈಯಲ್ಲಿ ನೀವಿದ್ದೀರಾ ಮ್ಯಾಮ್. ನೋಡಿ, ಎಷ್ಟು ನಿಮ್ಮನ್ನು ಹಚ್ಕೊಂಡಿದ್ದಾರೆ ಅಭಿಮಾನಿಗಳು ಅಂತ ಹೇಳಿದ್ರೆ ಹೇಳಲಿಕ್ಕೆ ಪದಗಳೇ ಇಲ್ಲ. ಏನು ಹೇಳ್ತೀರಾ ಇದಕ್ಕೆಲ್ಲ? ಒಂಥರ ತುಂಬ ಭಾರ ಅನ್ಸುತ್ತೆ ಮನಸ್ಸು ಇದನ್ನೆಲ್ಲ ನೋಡಿದಾಗ. ಅಂದರೆ ಖುಷಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರ ಹತ್ರ ಎಲ್ಲ ಅಷ್ಟು ಎಫರ್ಟ್ ಹಾಕ್ತಾರಲ್ಲ, ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಸ್ಪೀಚ್ಲೆಸ್. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ವಿನ್ ಆಗ್ತಾರೆ. ಸೊ ತುಂಬ ಖುಷಿ ಪಟ್ಟಿರುವಂತಹ ಜೀವ ಅಂತ ಹೇಳಿದ್ರೆ ಕಾವ್ಯ ಅವರು ಕೂಡ ಒಬ್ಬರು. ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ. ನಾನು ಅದೇ ಹೇಳಿದ್ದು. ಅಂದರೆ ಈಗ ನಿಮ್ಮ ಫ್ರೆಂಡ್ ಒಬ್ಬರು ಏನೋ ಲೈಫಲ್ಲಿ ಗೆಲ್ತಾ ಇದ್ದಾರೆ,
ಒಳ್ಳೇದಾಗ್ತಾ ಇದೆ ಅಂದಾಗ ಯಾರಿಗೆ ತಾನೇ ಖುಷಿ ಆಗಲ್ಲ. ತುಂಬ ಖುಷಿ ಆಯಿತು ನನಗೆ. ಓಕೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ತಕ್ಷಣ ಅಶ್ವಿನಿ ಅವ್ರು ಹೇಳಿರುವಂಥ ಮಾತುಗಳು ನಿಮ್ಗೆ ಗೊತ್ತಿರ್ಬೋದು. ಬಡವ್ರ ಮಕ್ಕಳು ಬೆಳಿಬೇಕು ಹೌದು, ಆದರೆ ಬಡವ್ರ ಥರ ನಟನೆ ಮಾಡಿರುವಂಥ ಅವರು ಬೆಳಿಬಾರ್ದು. ಚಡ್ಡಿ ಬನ್ನೇನು ಹಾಕಿದ ತಕ್ಷಣ ಯಾರು ಕೂಡ ಬಡವರು ಆಗಲ್ಲ ಅನ್ನುವಂಥದ್ದು. ಇದಕ್ಕೆ ಗಿಲ್ಲಿ ಮೊದಲೇ ಉತ್ತರ ಕೊಟ್ಟಿದ್ರು ಏನು ಅಂತ ಹೇಳಿದ್ರೆ, ನಾನು ಬಡವ ಅಂತ ಎಲ್ಲೂ ಹೇಳಿಲ್ಲ ಅನ್ನುವಂಥದ್ದು. ಇದಕ್ಕೆ ನೀವೇನು ಹೇಳ್ತೀರಾ? ಆದರೂ ಸತ್ಯ, ಅದು ಸುಳ್ಳಾಗಲ್ಲ. ಬಡವ್ರ ಮಕ್ಕಳು ಬೆಳಿಬೇಕು, ಅದನ್ನೇ ನಾನು ಹೇಳೋದು. ನನಗೆ ಕ್ಯಾಪ್ಷನ್ ಹಾಕಬೇಕಾದ್ರೆ ನನ್ಗೆ ಅವ್ನು ಏನು ಹಾಕಬೇಕು ಅಂದಾಗ ಫಸ್ಟ್ ಲೈನ್ ನೆನಪಾಗಿದ್ದೆ ಅದು. ಹಾಂ, ಸೊ ನಾನು ಅದನ್ನೇ ಹಾಕಿದೆ. ಅದೇ ಅವನೇ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾನೆ. ಇಲ್ಲೂ ನನಗೆ ಇಲ್ಲಿಗೆ ಸ್ಟ್ಯಾಂಡ್ ತೊಗೊಳಲ್ಲ ಪ್ಲೀಸ್. ಅದಕ್ಕೆ ಅವನೇ ಕ್ಲಾರಿಟಿ ಕೊಟ್ಟಿದ್ದಾನೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ವಿಷಯ ಅಂತ ಬಂದಾಗ ಗಿಲ್ಲಿ ಅವರು ಕಾವ್ಯ ಅವರಿಗೆ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಸ್ಟ್ಯಾಂಡ್ ಕೊಟ್ಟಿರೋದಿದೆ. ಆದರೆ ಕೆಲವೊಂದು ಕಡೆಗಳಲ್ಲೆಲ್ಲ ಗಿಲ್ಲಿನ ನಾಮಿನೇಟ್ ಮಾಡಬೇಕು ಅನ್ನುವಂಥ ಟೈಮಲ್ಲಿ ಕಾವ್ಯ ಅವರು ನಾಮಿನೇಟ್ ಕೂಡ ಮಾಡಿದ್ದಾರೆ. ಆದರೆ ಮನೆಯವರಿಂದ ಬಂದಿರುವಂಥ ಮಾತುಗಳು ಗಿಲ್ಲಿಗೆ ಫೇವರ್ ಆಗಿದ್ದಾರೆ, ಕಾವ್ಯ 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 ಅನ್ನುವಂಥದ್ದು. ಇದಕ್ಕೇನು ಹೇಳ್ತೀರಾ? ಈಗ ನಾನು ಹಂಗಿದ್ರೆ ಗಿಲ್ಲಿಗೆ ಫೇವರಿಸಮ್ ಅಂತಾರೆ, ಹಿಂಗಾದರೆ ಗಿಲ್ಲಿನ ಬಿಟ್ಕೊಟ್ಟೆ ಅಂತ ಹೇಳ್ತಾರೆ. ಹೆಂಗಾಗ್ಬಿಡುತ್ತೆ ಅಂದರೆ, ಒಂದು ಲೈಫಲ್ಲಿ ಅದೇ ಒಂದು ಸಿಚುಯೇಷನ್ ಆಗುತ್ತೆ. ಕೆಲವೊಂದು ಸಲ ಹಂಗೆ ಮಾಡಿದ್ರು ತಪ್ಪು, ಹಿಂಗೆ ಮಾಡಿದ್ರು ತಪ್ಪು ಅಂತ. ಆವಾಗ ನಮಗೇನು ಸರಿ ಅನಿಸುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಅದರಿಂದ ಪಾಸಿಟಿವ್ಸ್ ಬಂದರೂ ತೊಗೋಬೇಕು, ನೆಗೆಟಿವ್ಸ್ ಬಂದರೂ ತೊಗೋಬೇಕು. ಅದು ಇನ್ನೇನು ನಾವು ವಿ ಕಾಂಟ್ ಡೂ ಎನಿಥಿಂಗ್ ಅದರ್ ದೆನ್ ದ್ಯಾಟ್. ಅದನ್ನು ಬಿಟ್ಟು ನಾವು ತೀರಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಸರಿ ಹೋಗಲ್ಲ. ಪರವಾಗಿಲ್ಲ, ನಮಗೇನು ಸರಿ ಅನಿಸುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರೋಣ. ಜನ ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರು, ನೆಗೆಟಿವ್ ಆಗಿ ತೊಗೊಂಡ್ರು, ನಾವು ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಅಷ್ಟೇ. ಓಕೆ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಅಂತ ಬಂದಾಗ ರಕ್ಷಿತ್ ಅವರು ಮೋಸ್ಟ್ ಆಫ್ ದ ಟೈಮ್ ಕಾವ್ಯನೇ ನಾಮಿನೇಟ್ ಮಾಡಿರೋದು. ಕಾವ್ಯ ಶಫಲ್ ಆಗಿ ಯಾರನ್ನು ಬೇಕೋ ಹಂಗೆ ಮಾಡಿದ್ದಾರೆ. ಯಾಕೆ ರಕ್ಷಿತಾಗೆ ತುಂಬ ಟಾರ್ಗೆಟ್ ಆದರು ಕಾವ್ಯ ಅಂತ ಹೇಳಿ ಗೊತ್ತಿಲ್ಲ. ಪ್ರಾಬಬ್ಲಿ ಅವಳ ಪ್ರಕಾರ ನಾನು ವೀಕ್ ಅಂತ ಅವಳಿಗೆ ಅನಿಸಿರ್ಬೋದು, ಅಥವಾ ನಾನು ಸ್ಟ್ರಾಂಗ್ ಅಂತ ಅವಳಿಗೆ ಅನಿಸಿರ್ಬೋದು. ಎರಡು ಪರ್ಸ್ಪೆಕ್ಟಿವ್ನು ರೆಸ್ಪೆಕ್ಟ್ ಮಾಡೋಣ. ಯಾಕಂದರೆ ನಾನು ಎಷ್ಟೋ ಸರಿ ಅವಳನ್ನ ನಾಮಿನೇಟ್ ಮಾಡಬೇಕಾದಾಗ ಅವಳು ಸರಿ ಅಂತ ಅನಿಸ್ತಾಳೆ. ನಾನು ನನ್ನನ್ನು ಯಾರೋ ಒಬ್ಬರು ನಾಮಿನೇಟ್ ಮಾಡಿದಾಗ ಅವ್ರಿಗೆ ಸರಿಯೇ ಅನಿಸಿರುತ್ತೆ. ಅವರು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾರೆ. ಹಂಗಂತ ಬಿಗ್ ಬಾಸ್ ಮನೇಲಿ ನಾವು ಅದನ್ನು ಕೇಳ್ಕೊಂಡು ಸುಮ್ಮನಿದ್ರೆ ಸರಿ ಹೋಗಲ್ಲ. ನಮಗೇನು ಅನಿಸುತ್ತೆ ನಾವು ಅದನ್ನು ಹೇಳಲೇಬೇಕಾಗತ್ತೆ. ಸೊ ದಟ್ಸ್ ಓಕೆ. ಅವಳಿಗೆ ಹಂಗೆ ಅನಿಸಿರ್ಬೋದು, ನಾಮಿನೇಟ್ ಮಾಡಿದ್ದಾಳೆ. ಬಿಗ್ ಬಾಸ್ ಮನೆಯಲ್ಲಿ ಆಸೆಗಳು ಅಂತ ಹೇಳಿ ಬಂದಾಗ ಎಲ್ಲರೆಲ್ಲರ ಆಸೆಗಳು ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಕಾವ್ಯನ ಆಸೆ ಕೇಳಿ ಎಲ್ರಿಗೂ ಶಾಕ್ ಆಗಿದೆ. ಏನಿದು ಜೈಲಲ್ಲೆಲ್ಲ ಕೂರಬೇಕು ಅನ್ನುವಂಥದ್ದು, ಏನು ಮ್ಯಾಮ್ ಇದು? ಒಂದು ನಾನು ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು. ಆ್ಯಂಡ್ ಇಡೀ ಸೀಸನಲ್ಲಿ ನನ್ನ ಕಳಪೆ ಹೋಗಿಲ್ಲ. ಸೊ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದೀನಿ. ಆ ಒಂದು ಎಕ್ಸ್ಪೀರಿಯೆನ್ಸು ಆಗಲಿ ಅನ್ನೋ ಒಂದು ಕಾರಣಕ್ಕೆ ಎಂಜಾಯ್ ಮಾಡಿದೆ. ಆ್ಯಕ್ಚುಲಿ ಎಂಜಾಯ್ ಮಾಡಿದೆ. ಇಲ್ಲಿ ಬಂದು ಆಮೇಲೆ ಹೋಗೋದಕ್ಕಿನ್ನ ಯಾಕೆ ಇಲ್ಲೇ ಒಳಗಡೆನೆ ಹೋಗಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇಲ್ಲಿ ಹೊರಗಡೆ ಹೋಗಿ ಯಾಕೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಒಳಗಡೆನೆ ಮಾಡಿದ್ರಿ. ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದು ಕಂಪ್ಲೇಂಟ್ ಇದ್ದಿದ್ದು ಕಾವ್ಯದ್ದು, ಪ್ರತಿಯೊಂದು ಟಾಸ್ಕ್ ಅಂತ ಬಂದಾಗ ಆಡ್ತಾರೆ, ಬಟ್ ಸಮ್ಟೈಮ್ಸ್ ಏನು ಅಂತ ಹೇಳಿದ್ರೆ ಮನೆ ಕೆಲಸ ಮಾಡಲ್ಲ, ಎಷ್ಟು ಬೇಕು ಅಷ್ಟೇ ಅನ್ನುವಂಥದ್ದು ಇನ್ನೊಂದು ಕಂಪ್ಲೇಂಟ್. ಇದು ನಿಮಗೂ ಗೊತ್ತಿದೆ, ಏನು ಹೇಳ್ತೀರಾ ಇದಕ್ಕೆ? ಬಿಗ್ ಬಾಸ್ ಮನೆಯಲ್ಲಿ ನಾವು ಇವಾಗ ಅಷ್ಟು ದೊಡ್ಡ ಮನೇನ ಒಬ್ಬರೇ ನಾವೆಲ್ಲ ಕಡೆ ನಾವು ಕ್ಲೀನ್ ಮಾಡ್ತೀವಿ, ಇಲ್ಲ ನಾನು ಪಾತ್ರೆನೂ ತೊಳಿತೀನಿ, ಕಸಾನು ಗುಡಿಸ್ತೀನಿ, ಇನ್ನೊಂದು ಮಾಡ್ತೀನಿ ಅಂದ್ಕೊಂಡು ಅದನ್ನೇ ಮಾಡ್ತಾ ಕೂತ್ರೆ ನಮಗೆ ಬೇರೆ ಒಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ಮೆಂಟೇ ಇರಲ್ಲ. ನಾವು ಕೂತ್ಕೊಂಡು ಮಾತಾಡಿದಾಗ ನಮ್ಮ ಒಪಿನಿಯನ್ ಶೇರ್ ಮಾಡಿದಾಗಲೇ ಅಲ್ವಾ ನಿಮಗೆ ಏನೋ ಒಂದು ಕ್ಲಾರಿಟಿ ಸಿಗೋದು. ಸೊ ನಾನು ಅದನ್ನೇ ಮಾಡ್ತಾ ಕೂರೋಕ್ಕಾಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಆದಂಥ ಒಂದೊಂದಿಷ್ಟು ಕೆಲಸಗಳನ್ನ ವಹಿಸ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ನಾನು ಇವಾಗ ಈ ವಾರ ನಾನು ಕಿಚನ್ ಮಾಡ್ತೀನಿ ಅಂತನೋ, ಈ ವಾರ ಬೆಡ್ರೂಮ್ ಮಾಡ್ತೀನಿ ಅಂತನೋ, ಇಲ್ಲ ಬಾತ್ರೂಮ್ ಮಾಡ್ತೀನಿ ಅಂತ. ಅದು ಮೀರಿ ನಾವು ಕೆಲಸ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರಿಗೆ ನಾನು ಏನಂತ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಅಂದರೆ ಸಾಕಷ್ಟು ಬಾರಿ ನನ್ನ ನಾಮಿನೇಟ್ ಮಾಡೋದಕ್ಕೆ ರೀಸನ್ ಇಲ್ಲದೆ ಅದನ್ನು ತೊಗೊತಾ ಇದ್ರು ಅಂತ ನನಗನ್ಸುತ್ತೆ. ಇವಾಗ ಬಿಗ್ ಬಾಸ್ ಮನೆಗೆ ನಾನು ಆವಾಗಲೇ ಹೇಳಿದಾಗೆ ನೀವು ಜಂಟಿಯಾಗಿ ಹೋಗ್ತೀರಾ. ಜಂಟಿಯಾಗಿ ಗಿಲ್ಲಿ ಬದಲು ಬೇರೆ ಯಾರ ಜೊತೆ ಆದರೂ ಹೋಗ್ತಾ ಇದ್ರೆ ಕಾವ್ಯಗೆ ಇಷ್ಟು ಹೈಪ್ ಸಿಗ್ತಾ ಇತ್ತಾ? ಅದು ಗೊತ್ತಿಲ್ಲ. ಪ್ರಾಬಬ್ಲಿ ಇವಾಗ ನೋಡಿ ನನ್ನ ಆಟ ಇವಾಗ ನನಗೇನು ಹೈಪ್ ಸಿಕ್ಕಿದೆ, ಇನ್ನೂ ನನ್ನ ಆಟಕ್ಕೆ ಇನ್ನೂ ಹೈಪ್ ಸಿಕ್ಕಿರೋದು. ಯು ನೆವರ್ ನೋ. ಬಿಗ್ ಬಾಸ್ ಮನೆಯ ಜರ್ನಿ ಅನ್ನುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಜರ್ನಿ. ಈ ಜರ್ನಿಯಲ್ಲಿ ಒಬ್ಬ ವ್ಯಕ್ತಿ ಜೊತೆ ನಾನು ಕಂಟಿನ್ಯೂ ಮಾಡ್ತೇನೆ ಫ್ರೆಂಡ್ಶಿಪ್ ಅಂತ ಇದ್ದರೆ ಯಾರ ಜೊತೆ? ಎಲ್ಲರ ಜೊತೆನೂ ಕಂಟಿನ್ಯೂ ಮಾಡ್ತೀನಿ. ಪರ್ಟಿಕ್ಯುಲರಾಗಿ ಇವ್ರ ಹತ್ರ ಮಾತಾಡ್ತೀನಿ, ಇವ್ರ ಹತ್ರ ಮಾತಾಡಲ್ಲ ಅಂತ ಹೇಳಲ್ಲ. ಪ್ರತಿಯೊಬ್ಬರ ಜೊತೆನೂ ಚೆನ್ನಾಗಿ ಮಾತಾಡ್ತೀನಿ. ಓಕೆ, ಇವಾಗ ಕೆಲವೊಂದು ರ್ಯಾಪಿಡ್ ಫೈರ್ ಕ್ವಶನ್ಸ್ ಟಪಟಪ ಅಂತ ಆನ್ಸರ್ ಮಾಡಬೇಕು, ಆಯಿತಾ? ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಅತಿಯಾಗಿ ಕಿರಿಕಿರಿ ಮಾಡಿರುವಂಥ ವ್ಯಕ್ತಿ ಯಾರು? ಆಬ್ವಿಯಸ್ಲಿ ವಿನೋ. ಯಾರು ಗೊತ್ತಿದ್ದು ಕೇಳ್ತಾ ಇರ್ತೀರಲ್ಲ. ಅವ್ರು ಆ್ಯಕ್ಷನ್ ಮಾಡಬೇಕು ಯಾರು ಅಂತ? ಗಿಲ್ಲಿ ನಟ. ಓಕೆ, ಗಿಲ್ಲಿ. ಬಿಗ್ ಬಾಸ್ ಮನೇಲಿ ಕ್ಯಾಮ್ರಾನೇ ಇಲ್ಲ ಅಂತಿದ್ರೆ ನೀವೇನು ಮಾಡ್ತಿದ್ರಿ?
ಕ್ಯಾಮ್ರಾನೇ ಇಲ್ಲ ಅಂತಂದರೆ ಮಲಗ್ತಿದ್ರಿ ಮೇಬಿ. ಹೌದು. ಥ್ಯಾಂಕ್ ಯು ಫಾರ್ ದ ಆನ್ಸರ್. ಬಿಗ್ ಬಾಸ್ ಮನೆ ಒಂದು ಹೋಟ್ಲ್ ಅಂತ ಇದ್ರೆ ಯಾವ ಡಿಶನ್ನು ಪ್ಲೀಸ್ ಇನ್ನು ಯಾವತ್ತೂ ಮಾಡಿಕೊಡ್ಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಿದ್ರಿ? ಯಾವ್ದು ಗೊತ್ತಾ? ಚಪಾತಿ. ಹೌದಾ? ತಿಂದು ತಿಂದು ಸಾಕಾಗ್ಬಿಟ್ಟಿತ್ತು. ಓಕೆ, ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಮ ಬಗ್ಗೆ ಆಗಿರುವಂಥ ಒಂದು ದೊಡ್ಡ ಗಾಸಿಪ್ ಅಂತಿದ್ರೆ ಯಾವುದು? ಗಾಸಿಪ್ಪು ನನ್ನ ಕಿವಿಗೆ ಬಿದ್ದುಬಿಡ್ತಾ ಇತ್ತಲ್ಲ, ಅಷ್ಟೇ. ಇಲ್ಲಿ ಜೊತೆ ಗಾಸಿಪ್. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಒಂದು ಸೂಪರ್ ಪವರ್ ಏನಾದರೂ ಸಿಗ್ತಾ ಇದ್ರೆ, ಒಬ್ಬರಿಗೆ ಮಾತೇ ಬರಬಾರ್ದು ಅಂತ ಇದ್ರೆ ಯಾರಿಗೆ ಮಾಡ್ತಾ ಇದ್ರೆ ಆ ಪವರ್ನ ಯೂಸ್ ಮಾಡ್ಕೊಳ್ತಾ ಇದ್ರೆ? ರಕ್ಷಿತಾ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನೀವು ಆಡಿರುವಂಥ ಮಾತುಗಳಲ್ಲಿ ನಿಮ್ಮ ಡೈಲಾಗ್ ಇಷ್ಟ ಅಂತ ಇದ್ರೆ ಯಾವ ಡೈಲಾಗ್? ಅದೇ ಮೀಟರ್ ಬೇಕು ಮೀಟರ್, ಅಷ್ಟು ಇದಾಗಿದೆಯಲ್ಲ. ಓಕೆ, ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಎಲ್ಲ ವಿಟಿಗಳಾಗಿರ್ಬೋದು ಇದನ್ನೆಲ್ಲ ನೋಡಿ ಇದು ನಾನು ಮತ್ತೆ ಮಾಡಲ್ಲ ಅಂತ ಇದ್ರೆ ಯಾವುದನ್ನು? ಯಾವುದನ್ನು ಮಾಡಬಾರ್ದು ಅಥವಾ ಮಾಡಿಲ್ಲ ಅಂತ ಅನಿಸೇ ಇಲ್ಲ. ಪ್ರತಿಯೊಂದು ನೋಡಿ ನಗ್ತಾ ಇದ್ದೀನಿ ನಾನು ಕೂಡ. ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರ್ದಾದ್ರೂ ಮೇಲೆ ಕ್ರಶ್ ಆಯ್ತಾ? ಅಲ್ಲ ಕ್ರಶ್ ಆಗಿರುವಂಥ ವ್ಯಕ್ತಿ ಯಾರು? ಅಲ್ಲ ಆಟದ ಮೇಲೆ ಅಲ್ಲಿ ಕೊಟ್ಟಿರುವಂಥ ಆಟಗಳ ಮೇಲೆ ಕ್ರಶ್ ಆಯ್ತಾ ಅಂತ? ಕ್ರಶ್ ಅಂತ ಯಾರ ಮೇಲೂ ಆಗಲಿಲ್ಲ ನನಗೆ. ಓಕೆ, ವೀಕೆಂಡ್ ಅಂತ ಬಂದಾಗ ಕಾವ್ಯಗೆ ತುಂಬ ಭಯ ಆಗ್ತಾ ಇತ್ತು, ಅಲ್ಲ ತುಂಬ ಚಿಲ್ ಮಾಡ್ತಾ ಇದ್ರ? ಭಯ ಆಗ್ತಾ ಇತ್ತು. ಅಯ್ಯೋ ಯಾವ ವಿಷಯಕ್ಕೆ ಬೈತಾರೋ, ನಾವು ಅನ್ಕೊಂಡಿರಲ್ಲ ಆ ವಿಷಯಕ್ಕೆಲ್ಲ ನಾವು ಯಾವ ವಿಷಯಕ್ಕೆ ಬೈತಾರೆ ಅನ್ಕೊಂಡಿರ್ತೀವಿ ಆ ವಿಷಯಕ್ಕೆ ಬೈತಾ ಇರಲಿಲ್ಲ ಸುದೀಪ್ ಸರ್. ನಾವು ಇದಕ್ಕೆ ಬೈತಾರೆ ಅಂತ ಗೆಸ್ಸು ಮಾಡಿರಲ್ಲ ಆ ವಿಷಯಕ್ಕೆ ಬೈತಾ ಇದ್ರು. ಬಿಗ್ ಬಾಸ್ ಮನೇಲಿ ಮತ್ತೊಮ್ಮೆ ಅವಕಾಶ ಕೊಟ್ರೆ ಕಾವ್ಯ ಹೋಗ್ತಾರ ಇಲ್ಲ ಸಾಕಪ್ಪ ಇದೆ ಅಂತ ಹೇಳಿ ಇರ್ತಾರ? ಅದೇ ಇವಾಗ ಗೆಸ್ಟಾಗಿ ಇವಾಗ ನಮ್ಮ ಸೀಸನಿಗೆ ಬಂದಿದ್ರಲ್ಲ, ನಾನು ಅದೇ ಹೇಳ್ತಾ ಇದ್ದೆ ಅವರೆಲ್ಲ ಎಷ್ಟು ಪುಣ್ಯವಂತರು ಅಂತ. ಯಾಕಂದರೆ ನಾವು ಬಿಗ್ ಬಾಸ್ ಮನೇಲಿದ್ದಾಗ ತುಂಬ ಟೆನ್ಷನಲ್ಲಿ ಇರ್ತೀವಿ, ಅದನ್ನು ಕಂಪ್ಲೀಟಾಗಿ ಫೀಲೇ ಮಾಡೋಕ್ಕಾಗಲ್ಲ. ಈಗ ಒಂದು ಗೆಸ್ಟಾಗಿ ಹೋಗ್ತೀವಿ ಅಂದಾಗ ಕಂಪ್ಲೀಟಾಗಿ ಫೀಲ್ ಮಾಡಿ ಜಾಲಿ ಮಾಡಿ ಖುಷಿಯಾಗಿ ಇದ್ದು ಬರ್ಬೋದು. ಖಂಡಿತ. ಇವಾಗ ಕಡೆ ಸೆಗ್ಮೆಂಟ್ ಏನು ಅಂತ ಹೇಳಿದ್ರೆ ಒಬ್ಬೊಬ್ಬರ ಹೆಸರು ಹೇಳ್ತಾನೆ, ನೀವು ಅವರೊಬ್ಬರಿಗೆ ಎಲ್ಲರಿಗೂ ನೀವು ಒಂದೊಂದು ಒನ್ ವರ್ಡಲ್ಲಿ ಹೇಳಬೇಕು, ಆಯ್ತಾ? ಲಾಸ್ಟ್ ಸೆಗ್ಮೆಂಟು. ಫಸ್ಟಿಗೆ ಕಾಕ್ರೋಚ್ ಸುದ್ದಿ. ವಿಲನ್. ಜಾನ್ವಿ. ಗಾರ್ಜಿಯಸ್ ಲೇಡಿ. ಮಲ್ಲಮ್ಮ. ಗಟ್ಟಿಗಿತ್ತಿ. ಧನುಷ್. ಟಾಸ್ಕ್ ಮಾಸ್ಟರ್. ಧ್ರುವಂತ್. ಜೈ ಮಹಾಕಾಳ್. ಅಶ್ವಿನಿ ಗೌಡ. ಛಲಗಾತಿ. ಓಕೆ, ಸತೀಶ್ ಅವರು. ಅದ್ಯಾವುದು ಕ್ಯಾಡಬಾಮ್. ಸತೀಶ್. ಚಂದ್ರಪ್ರಭಾ. ಅಣ್ಣ. ಕಾವ್ಯ. ಪರ್ಸ್ನಾಲಿಟಿ. ಗಿಲ್ಲಿ. ಪಳಾರ್ ಗಿಲ್ಲಿ. ಕಲಾಕಾರ್ ಗಿಲ್ಲಿ. ಓಕೆ, ರಾಶಿಕಾ. ಟಾಸ್ಕ್ ಅಲ್ಲಿ ತುಂಬ ಶಿ ವಾಸ್ ವೆರಿ ಫಿಸಿಕಲಿ ಸ್ಟ್ರಾಂಗ್. ಮಂಜು ಭಾಷಣೆ. ಮದರ್ಲಿ ಫೀಲ್ ಕೊಟ್ಟಿದ್ರು. ಶಿ ಇಸ್ ಸಚ್ ಅ ಸ್ವೀಟ್ ಹಾರ್ಟ್. ಅಭಿಷೇಕ್. ಅ ಗುಡ್ ಫ್ರೆಂಡ್. ಅಶ್ವಿನಿ ಎಸ್.ಎನ್. ಅ ಗುಡ್ ಫ್ರೆಂಡ್. ಕರಿಬಸಪ್ಪ ಅವರು. ಜಿಮ್ ಟ್ರೈನರ್, ವರ್ಕೌಟ್. ಓಕೆ, ಮಾಳು. ಒಳ್ಳೆ ಸಿಂಗರ್, ಒಳ್ಳೆ ಮನುಷ್ಯ. ಓಕೆ, ಸ್ಪಂದನ. ಒಳ್ಳೆ ಗೆಳತಿ. ಅಮಿತ್. ಈಸ್ ಆಲ್ಸೋ ಅ ಟ್ಯಾಲೆಂಟೆಡ್ ಪರ್ಸನ್. ಓಕೆ, ಇವಾಗ ಕೊನೆಯದಾಗಿ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೇಲಿ 10 ಲಕ್ಷ ಸಿಕ್ತು, ಏನು ಮಾಡ್ತೀರಾ ಅನ್ನುವಂಥದ್ದು? 10 ಲಕ್ಷ ಇದು ಕ್ಯಾಶ್ ಪ್ರೈಸ್ ಅದ? ಕ್ಯಾಶ್ ಪ್ರೈಸ್ ಇನ್ನೂ ಡಿಸೈಡ್ ಮಾಡಿಲ್ಲ, ನೋಡೋಣ, ಯೋಚನೆ ಮಾಡಿ ಹೇಳ್ತೀನಿ. ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕು ಅಂತ ಇದ್ದಾರೆ. ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನನಗೂ ಗೊತ್ತಿಲ್ಲ, ನೋಡೋಣ ಏನೇನು ಬರುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರೋಣ. ಎಸ್ ಮ್ಯಾಮ್. ಓಕೆ, ಆಲ್ ದಿ ವೆರಿ ಬೆಸ್ಟ್. ಕೇಳಿದ್ರಲ್ಲ ವೀಕ್ಷಕರು, ಇದು ನಮ್ಮೆಲ್ಲರ ಪ್ರೀತಿಯ ಕಾವು ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು. ಇಲ್ಲಿಗೆ ಹುಡ್ಕೊಂಡು ಕೆಲವೊಂದು ಚಿಲ್ಟಾರಿ ಪಿಲ್ಟಾರಿಗಳು ಬಂದಿದ್ದಾರೆ. ಒಂದು ಕೈಯಲ್ಲಿ ಕಾವ್ಯ ಇಡ್ತಾರೆ, ಇನ್ನೊಂದು ಕೈಯಲ್ಲಿ ಗಿಲ್ಲಿ ಇಡ್ತಾರೆ ಅಂತ. ಬಳ್ಳಾರ್ ಗಿಲ್ಲಿ, ಕಲಾಕಾರ್ ಗಿಲ್ಲಿ. ಚಡ್ಡಿ ಬೊನ್ನೆನ ಹಾಕಿದ ತಕ್ಷಣ ಯಾರು ಕೂಡ ಬಡವರು ಆಗಲ್ಲ. ಬಡವ್ರ ಮಕ್ಕಳು ಬೆಳಿಬೇಕು, ಅದನ್ನೇ ನಾನು ಹೇಳೋದು.